ನಮಸ್ಕಾರ, ನಾನು ಶಂಕರ ಹೆಗಡೆ. ಈ ಸಂಚಿಕೆಯನ್ನು ತಪ್ಪದೇ ನೋಡಿ, ಒಂದು 10 ಜನರಿಗೆ ಶೇರ್ ಮಾಡಿ, ಕೈ ಮುಗಿದು ಕೇಳ್ಕೊಳ್ತೇನೆ. ಯಾಕೆಂತಂದರೆ ಈ ಪರಿಹಾರ ಅಂತಿರುತ್ತಲ್ಲ ಜ್ಯೋತಿಷದಲ್ಲಿ, ಅದು ತುಂಬ ಪ್ರಾಬಬಿಲಿಟಿಕ್ ಆಗ್ಬೋದು, ಆಗಿದ್ದೇ ಇರ್ಬೋದು. ತುಂಬ ಅಂದರೆ ಈಗಂತೂ ಪೂಜೆ ಪುನಸ್ಕಾರ ಹೋಮವನ್ನು ಭಯಾನಕ ಕಷ್ಟ ಇರುವಂಥ ಪರಿಸ್ಥಿತಿ ಬಂದಿದೆ. ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೇನೆ. ಪುರೋಹಿತರ ರೇಟ್ ನೋಡಿಬಿಟ್ರೆ ನಾನೇ ಜನಸಾಮಾನ್ಯರಿಗೆ ಹೋಮವನ್ನು ಮಾಡೋದು ಬಂದ್ ಮಾಡಿಬಿಟ್ಟಿದ್ದೇನೆ. ನನ್ನ ವಾರ್ಷಿಕ ಹೋಮವನ್ನುಗಳನ್ನು ಇಟ್ಕೊಂಡಂಥವರಿಗೆ ಮಾಡಿಕೊಡ್ತೇನೆ, ಅವರೆಲ್ಲ ಅನುಕೂಲಸ್ಥರುಗಳು. ಬಿಡಿ, ಅದು ಬೇರೆ ಪ್ರಶ್ನೆ. ಈ ಪರಿಹಾರಗಳ ಬಗ್ಗೆ ನಾನೊಂದು ಏನಾಯಿತು ಅಂತಂದರೆ, ಚಂದ್ರಿಕನಿಗೆ ಪಾಠ ಮಾಡ್ತಿದ್ದೆ ಫೋನ್ನಲ್ಲಿ ನಾನು, ನನ್ನ ಅಸ್ಟೆಂಟ್ ಚಂದ್ರಿಕಾಗೆ. ನೋಡಿ, ಜ್ಯೋತಿಷಲ್ಲಿ ಎಷ್ಟೊಂದು ಬ್ಯೂಟಿಫುಲ್ ಕನೆಕ್ಟಿವಿಟಿ ಇರುತ್ತೆ ಅಂತ ಫೋನಲ್ಲಿ ಮಾತಾಡ್ತಾ ಅವಳು ಹೇಳ್ತಾವ್ರೆ. ನೋಡಿ ಚಂದ್ರಿಕಾ, 8ನೇ ಮನೆ ಹೌಸ್ ಆಫ್ ಡೆತ್ತು, ಆಯುಷ್ಯದ ಸ್ಥಾನ. ಈ ಆಯುಷ್ಯ ಸ್ಥಾನಕ್ಕೆ ಅಂದರೆ ನಾನು ಇನ್ನೊಂದು ಸಣ್ಣ ರಿಸರ್ಚ್ ಮಾಡಿದ್ದೆ. ಈ ಲವ್ ಮ್ಯಾರೇಜು ಸಕ್ಸಸ್ ಆಗಬೇಕು ಅಂತಂದರೆ, ಅಥವಾ ಲವ್ ಅಫೇರ್ ಸಕ್ಸಸ್ ಆಗಬೇಕು ಅಂತಂದರೆ 3ನೇ ಮನೆಗೆ ಪೊಟೆನ್ಷಿಯಲೈಸ್ ಮಾಡಬೇಕು ಅಂತ. ಯಾಕಂದರೆ 5ನೇ ಮನೆಯಿಂದ 11ನೇ ಮನೆ 3ನೇ ಮನೆ ಆಗುತ್ತೆ. ಫಸ್ಟು ಲವ್ ಇದು ಹೇಳ್ಕೊಳ್ಳಿಕ್ಕೆಲ್ಲ ಧೈರ್ಯ ಬೇಕಲ್ವಾ. ಇದು ನನ್ನ ಜಾತಕದಲ್ಲಿ ನಾನು ತೋರಿಸ್ತಾ ಇರೋದು ಬೇರೆ ವಿಚಾರಗಳನ್ನು, ಮದುವೆ ವಿಚಾರ ಅಲ್ಲ. ಇಲ್ಲಿ ನೋಡಿ, ನಾನು ಚಂದ್ರಕಾಂತ್ ಹೇಳ್ತಾವೆ, ಜ್ಯೋತಿಷದಲ್ಲಿ ಹೆಂಗೆ ಇಟ್ಟಿದ್ದಾರೆ ಆ ಮಹಾನುಭಾವರುಗಳು, ಋಷಿಮುನಿಗಳು, ಸ್ಕಾಲರ್ಸ್ಗಳು. ಈ ಅಷ್ಟಮ ಸ್ಥಾನ ಏನಿದೆ ಅದು ಮೃತ್ಯು ಸ್ಥಾನ, ಇನ್ ಜನರಲ್ ಹೌಸ್ ಆಫ್ ಡೆತ್. 6ನೇ ಮನೆ ಏನಿದೆ ಅದು ಅಲ್ಲಿಂದ 11ನೇ ಮನೆ, ಅದು ರೋಗಸ್ಥಾನ. ಈಗ ರೋಗಸ್ಥಾನಕ್ಕೆ ಸಂಬಂಧಿಸಿದಂತೆ ನೀವು ಒಳ್ಳೆಯ ರೀತಿಯಲ್ಲಿದ್ದರೆ ಪರಿಹಾರ, ನೀವು ಔಷಧ ರೂಪದಲ್ಲೂ ತಗೊಳ್ಳಿ, ಆರೋಗ್ಯ ಸರಿಯಾರು ಇಟ್ಕೊಳ್ಳಿ, ಫಿಟ್ನೆಸ್ಸಿಂದ, ಆಗ ನಿಮ್ಮ ಆಯುಷ್ಯ ಚೆನ್ನಾಗಿರುತ್ತೆ ಇನ್ ಜನರಲ್, ಹೌದಾ. ಇನ್ನು 8ನೇ ಮನೆ ಪಿತ್ರಾರ್ಜಿತ ಆಸ್ತಿಯ ಒಂದು ಇದು ಹೌದು, ಮನೆಯೂ ಹೌದು, ಆಯಿತಾ. ಸೊ ಇಲ್ಲಿ ನಿಮಗೆ ತೊಂದರೆ ಆಗಬೇಕು ಅಂತಂದರೆ 6ನೇ ಮನೆ ಲಿಟಿಗೇಷನ್ ಸ್ಥಾನ. ಇಲ್ಲಿ ಯಾರಾದರೂ ತೊಂದರೆ ಮಾಡಿದ್ರೆ ಮಾತ್ರ ನಿಮಗೆ ಇಲ್ಲಿ ತೊಂದರೆ ಆಗುತ್ತೆ. ಅಂದರೆ 8ನೇ ಮನೆಯಿಂದ 11ನೇ ಮನೆ, 6ನೇ ಮನೆ. ಇನ್ನು ನೀವು ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿರ್ತೀರ, ಬಟ್ ಯಾವುದಾದ್ರು ಈ ರಾಜಕೀಯ ನಾಯಕರದಲ್ಲಿ ಹತ್ಯೆ ಆಗಿಬಿಡುತ್ತೆ, ಅದು ಕೂಡ 6ನೇ ಮನೆಯಿಂದ ಆಗುತ್ತೆ. ಸೊ 6ನೇ ಮನೆಗೆ ಸರಿ ಮಾಡ್ತಾ ಹೋದಂಗೆ 8ನೇ ಮನೆ ಸರಿ ಆಗ್ತಾ ಹೋಗುತ್ತೆ. ಹೀಗೆ ಹೇಳ್ತಾ ನಾನು ಏನು ಮಾಡಿಬಿಟ್ಟೆ, ಕೆಲವೊಂದು ನನ್ನ ಜೀವನದ ಘಟನೆಗಳೇ ನನಗೆ ನೆನಪಿಗೆ ಬರ್ತಾ ಹೋಯಿತು. ನಾನು ಎಲ್ಲ ಮನೆಗಳಿಗೂ ಸಂಬಂಧಿಸಿದಂಥ ಪರಿಹಾರಗಳನ್ನು ಡಿಕೋಡ್ ಮಾಡಿಟ್ಟಿದ್ದೀನಿ. ಯಾವ್ಯಾವುದಕ್ಕೆ ಯಾವ್ಯಾವ ಥರ, ಇದು ಸಿಂಪಲ್. ಮತ್ತು ದಾನಗಳಿಂದ ಮಾಡುವಂಥ ಪರಿಹಾರಗಳು, ನಿಮಗೇನು ಸಿಕ್ಕಾಪಟ್ಟೆ ಖರ್ಚು ಬರೋದೇ ಇಲ್ಲ. ನಿಮ್ಮ ಕೈಲಾದಷ್ಟು ಇದರಲ್ಲಿ ಒಂದು 20, 30, 50 ರೂಪಾಯಿಂದ ಸ್ಟಾರ್ಟ್ ಮಾಡಿ 500 ರೂಪಾಯಿ ಒಳಗಡೆಯಿಂದ 5,000 ರೂಪಾಯಿ ಒಳಗಡೆ ಮುಗಿಸುವಂಥ ಪರಿಹಾರಗಳಿದು. ನಿಮ್ಗೆ ಶಕ್ತಿ ಇದೆ ಮಾಡ್ತೀವಿ ಅಂತಂದರೆ ಹೋಗ್ಬೋದು, 50,000ಕ್ಕೂ ಹೋಗ್ಬೋದು, 5 ಲಕ್ಷಕ್ಕೂ ಹೋಗ್ಬೋದು, ಅದು ಬೇರೆ ಪ್ರಶ್ನೆ. ದಾನಗಳಿಂದ ಓಕೆ. ಈಗ ನೋಡಿ, 8ನೇ ಮನೆಗೆ ಹತ್ಯೆ ಆಗಬೇಕು ಅಂದ್ರೂ ಇಲ್ಲಿ ಶತ್ರುಗಳಿರಬೇಕು, ಪಿತರಿತ ಆಸ್ತಿಗೆ ತೊಂದರೆ ಆಗಬೇಕು ಅಂದ್ರೂ ಲಿಟಿಗೇಷನ್ ಹೋಗ್ಬೇಕು. 6ನೇ ಮನೆ ಲಿಟಿಗೇಷನ್ ಸ್ಥಾನ ಅಲ್ವೇ. ಸೊ 8ನೇ ಮನೆಗೆ ಸಂಬಂಧಿಸಿದಂತೆ ನಿಮಗೆ ಪಿತರಿತ ಆಸ್ತಿಗೆ ಸಂಬಂಧಿಸಿದಂಥ ತೊಂದರೆ ಇದೆ ಅಂತಂದರೆ 6ನೇ ಮನೆಗೆ ಸಂಬಂಧಿಸಿದಂಥ ದಾನಗಳನ್ನು ಮಾಡಬೇಕು. ನಂದೇ ಕೇಸ್ ಹೇಳ್ತೀನಿ, ನಂದೇ ಜಾತಕ. 2019-20 ಮಧ್ಯ ನನ್ನ ಮಗ ಏನು ಗ್ರ್ಯಾಜುಯೇಷನ್ಗೆ ಎಂಟರ್ ಆಗೋ ಟೈಮಲ್ಲಿ ನನಗೆ ನನ್ನ ಹೆಂಡತಿಗೆ ಸಣ್ಣ ಪುಟ್ಟ ಇದು ಅಂದರೆ ಮಾತಿನಲ್ಲಿ ಏನೂ ತೊಂದರೆ ಅಲ್ಲ. ಪಾಪ ಅವನು ಅಷ್ಟು ಚೆನ್ನಾಗಿ PUC ಫಸ್ಟಲ್ಲಿ ಅವನು ಬೇಸಲ್ಲಿ 98% ಮಾಡಿದ್ದ. ಸೊ ಮೆಡಿಕಲ್ ಓದಿಸೋಣ ಅಂತ ಅವಳ ಆಸೆ ಇತ್ತು, ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಏನಾದ್ರು ಮಾಡಿ ಓದಿಸೋಣ ಅಂತ. ಅವನು ಫಸ್ಟ್ ಇಂಟ್ರೆಸ್ಟ್ ತೋರಿಸಿದ, ಆಮೇಲೆ ಬಿಟ್ಟ. ಅವನು ಬೇರೆ ಇಂಟ್ರೆಸ್ಟ್ ತೋರಿಸ್ದ. ಇವಳಿಗೆ ಅವನು ಅಟ್ಲೀಸ್ಟ್ ಒಂದು ಡಾಕ್ಟರ್ ಆಗಲಿ ಏನಾದರೂ ಆಗಲಿ ಅಂತ ಆಸೆ, ಅವನ ಆಸೆನೇ ಬೇರೆ ಇತ್ತು. ಆಗ ನನಗೆ ಗೊತ್ತಿಲ್ಲದಂಗೆ ನೋಡಿ, ವಿಚಿತ್ರ ಅಂದರೆ ಆಗ ನಡೀತಿದ್ದು ಶುಕ್ರದೋಷ ಬುಧ ಭುಕ್ತಿ. ಸೊ ನೋಡಿ, ಗಂಡ ಹೆಂಡತಿ ಅಂತಂದರೆ 7ನೇ ಮನೆ ಅಲ್ವಾ. ಸೊ ದಂಪತಿಗಳು ಅಲ್ಲಿ ರಗಳೆ ಆಗ್ತಿತ್ತಲ್ವ. ನನಗೆ ಗೊತ್ತಿಲ್ಲದಂಗೆ ನಾನು ಏನು ಮಾಡಿದ್ದೆ, ನನಗೆ ರಿಕಾಲ್ ಆಯಿತು. ನಾನು ಚಂದ್ರಿಕಾ ತಕ್ಷಣ ಹೇಳ್ತಾ ಹೋದೆ, ಹಿಂಗೆ ಮಾಡಬೇಕು ಚಂದ್ರಿಕಾ ಅಂತ. ಬುಧ ಶುಕ್ರದೋಷ ಬುಧ ಭುಕ್ತಿ, ಬುಧ 5ನೇ ಮನೆಯಲ್ಲಿ, 7ನೇ ಮನೆಯಿಂದ 11ನೇ ಮನೆ. ಬುಧ ಎಜುಕೇಷನಿಗೆ ಕಾರಕ ಅಲ್ವಾ. ನಾನು ಒಂದಿಷ್ಟು ನನ್ನ ಕೈಲಾದಷ್ಟು ಹೇಳ್ಕೊಳ್ಬಾರ್ದು ಮಾಡಿದ್ದನ್ನು, ಬಟ್ ನಿಮಗೂ ಅರ್ಥ ಆಗಲಿ. ಸುಮ್ಮನೆ ಪರಿಹಾರದ ಹೆಸರಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕೆತ್ತೋದಕ್ಕಿಂತ
ಇಂಥ ಪರಿಹಾರಗಳನ್ನು ಬಡವರಿಗೆ ಹೇಳಿ ನಾವು ಒಳ್ಳೇದು ಮಾಡ್ಕೊಳ್ಳೋಣ, ಅವರಿಗೂ ಒಳ್ಳೇದು ಮಾಡೋಣ ಅಂತ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಇದನ್ನು ಶೇರ್ ಮಾಡಿ. ನಾನು ಹೇಳ್ಕೊಡಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಪ್ರತಿಯೊಂದು ವಿಡಿಯೋಕ್ಕೂ ನಾನು ಅದನ್ನೆಲ್ಲ ಹೇಳೋದಿಲ್ಲ. ಬಟ್ ಇದಕ್ಕೆ ಹೇಳ್ತಾ ಇದ್ದೀನಿ. ಬುಧ ವಿದ್ಯಾಭ್ಯಾಸಕ್ಕೆ ಕಾರಕ. ಒಂದಿಷ್ಟು ಬಡ ವಿದ್ಯಾರ್ಥಿಗಳಿಗೆ ನನ್ನ ಕೈಲಾದಂಥ ಒಂದು ಸಹಾಯವನ್ನು ಫೀಸ್ ಕಟ್ಟಲಿಕ್ಕೆ ನಾನು ಮಾಡಿದೆ. ವಿಚಿತ್ರ ಅಂದರೆ ನನ್ನ ಮಗ ಒಳ್ಳೆಯ ಸ್ಕೋರು ಮಾಡ್ದ, ಅವನೇ ಬೇಕಾದಂಥ ಇದು ನಮ್ಮಿಬ್ಬರದ್ದು. ಆಮೇಲೆ ನಾನು ಹೇಳ್ತಿರೋದೇನು, ಅವನು ಅದನ್ನೇ ಮಾಡಲಿ ಇದನ್ನೇ ಮಾಡಲಿ ಅಂತ ಬೇಡ, ಅವನಿಗೆ ಏನು ಇಷ್ಟನೋ ಅದನ್ನು ಮಾಡಲಿ ಅಂತ. ಕೊನೆಗೂ ಅವನಿಗೆ ಯಾವ ಕೋರ್ಸ್ ಬೇಕೋ ಅದನ್ನೇ ಡಿಗ್ರಿ ಆರಿಸ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅಷ್ಟಲ್ಲಿದ್ದಾನೆ ಅವನಿಗೆ ಟೇಬಲ್ ಟೆನ್ನಿಸಲ್ಲಿ ಆ ಟೈಮಲ್ಲಿ ಯೂತ್ ಸೆಕ್ಷನ್ನಲ್ಲಿ ರಾಜ್ಯದ 5ನೇ ರ್ಯಾಂಕ್ ಸಿಕ್ತು. ಎಷ್ಟು ವಿಚಿತ್ರ ನೋಡಿ, 5ನೇ ಮನೆ ಮಗನ ಸ್ಥಾನನೂ ಹೌದು. ಹೀಗೆ ಕೌಂಟ್ರಾಕ್ಟ್ ಮಾಡೋಕ್ಕೆ ಬರುತ್ತೆ. ಉದಾಹರಣೆಗೆ 5ನೇ ಮನೆ ಲೋ ಅಫೇರ್ ಸ್ಥಾನ, ಅಲ್ಲಿಂದ 11ನೇ ಮನೆ 3ನೇ ಮನೆ, ಆಗಲೇ ಹೇಳಿದ್ನಲ್ಲ 3ನೇ ಮನೆ. ಒಂದು ಉದಾಹರಣೆ ಕೊಡ್ತೇನೆ. ಅಲ್ಲಿರೋ ಗ್ರಹಗಳನ್ನು ನೋಡ್ಕೊಳ್ಬೇಕು. ಅಸ್ತಮಾ ಪೇಷಂಟ್ಸ್ಗಳೇ ಅಥವಾ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಪ್ರಾಬ್ಲಮ್ ಇದ್ದವರಿಗೆ ನೀವು ಡೊನೇಷನ್ ಕೊಡಿ, ಮೆಡಿಸಿನನ್ನು ಡೊನೇಟ್ ಮಾಡಿ, ದುಡ್ಡು ಕೊಡಬೇಡಿ, ಪ್ರಿಸ್ಕ್ರಿಪ್ಷನ್ ತೊಗೊಂಡು ಡೊನೇಟ್ ಮಾಡಿ. ಮೆಡಿಸಿನನ್ನೇ ನಿಮ್ಮ ಕೈಲಿ ಅಷ್ಟು ಕೊಡಿ. 1 ಸ್ಟ್ರಿಪ್ ಅದು 1 ಸ್ಟ್ರಿಪ್ಪು, 2 ಸ್ಟ್ರಿಪ್ಸ್ ಆದರೆ 2 ಸ್ಟ್ರಿಪ್ಸು, ಪರಿಣಾಮ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ 9ನೇ ಮನೆಯಿಂದ ನಿಮಗೆ ಒಳ್ಳೆಯದಾಗಬೇಕು. ತಂದೆಗೆ ಸಂಬಂಧಿಸಿದಂಥ ಮನೆ, ಭಾಗ್ಯದ ಮನೆ. ಅಲ್ಲಿಂದ 11ನೇ ಮನೆ 7ನೇ ಮನೆ. ನೋಡಿ ನಮ್ಮ ತಂದೆಗೆ ಅಷ್ಟೆಲ್ಲ ತೊಂದರೆ ಇತ್ತಲ್ಲ ಸಾಲದ್ದು. ನನ್ನ ಮದುವೆ ಆದ ನಂತರನೇ ಒಂದು 3 ತಿಂಗಳಲ್ಲಿ ನಾನು ಕಾವೇರಿ ಟಿ ವಿಯಲ್ಲಿ ಬಂದೆ. ಅಲ್ಲಿಂದ ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ, ತಿಂಗಳಿಗೆ ಒಂದು ಸೈಟ್ ತಗೊಳ್ಳೋಷ್ಟು ನಾವು ದುಡಿತಾ ಇದ್ವಿ. ದೇವ್ರು ಮಾಡಿಕೊಟ್ಟದ್ದು ಶ್ರೀಸಮಗ ಅನುಗ್ರಹ ಬಿಡಿ. ಬಟ್ ನೋಡಿ ಹೇಗೆ ಅಂತ. 7ನೇ ಮನೆಗೆ ನಾವು ಒಂದು ಒಳ್ಳೆಯ ಇದನ್ನು ಮಾಡಿದಾಗ ಮದುವೆ ಆವಾಗ ಏನು ಹೇಳ್ತೀವಿ ನಾವು, ಧರ್ಮ ಅರ್ಥ ಕಾಮ ಮೋಕ್ಷಕ್ಕೋಸ್ಕರ ಮದುವೆ ಮಾಡ್ಕೊತೀವಲ್ವಾ, ಹೇಗೆ ವರ್ಕ್ ಆಗುತ್ತೆ ನೋಡಿ. ಸೊ ನೋಡಿ ಇನ್ನೊಂದು ಹೇಳ್ತೇನೆ, ನಾನು ಜೋಕ್ ಮಾಡ್ತಿದ್ದೆ. 10ನೇ ಮನೆ ಸಂಬಂಧಿಸಿದ ಪರಿಹಾರ ತುಂಬ ಇದೆ, ಅದನ್ನ ಹೇಳ್ತೀನಿ. ಯಾಕಂದರೆ ಜಾಬ್ ಸಮಸ್ಯೆ ತುಂಬ ಇದೆ ಈಗ. ಸುಮ್ಮನೆ ನಮ್ಮ ದಿವ್ಯಾ ಸುಬ್ರಹ್ಮಣ್ಯ ನನ್ನ ಸ್ಟೂಡೆಂಟ್ ಹತ್ರ ಜೋಕ್ ಮಾಡಿದೆ. ಅವರೀಗ ಚೆನ್ನಾಗಿ ನೋಡ್ತಾರೆ, ಅವರಿಗೂ ಅನುಕೂಲ ಆಗಿದೆ. ಈಗೆಲ್ಲ ಈ ಆ್ಯಪ್ಗಳಿಗೆ ಸರ್ವಿಸ್ ಕೊಡ್ತಾರೆ ಅವರೆಲ್ಲ, ಲೀಡಿಂಗ್ ಆಸ್ಟ್ರಾಲಜರ್ಸ್ಗಳು. ಸುಮ್ಮನೆ ಮಸ್ಕರಿ ಮಾಡಿದೆ. ನಿಮ್ಮ 10ನೇ ಮನೆಯಿಂದ 11ನೇ ಮನೆ 8ನೇ ಮನೆ ಆಗುತ್ತೆ. ನಮ್ಮಂಥ 8ನೇ ಮನೆ ಅಕಲ್ಟಿಸ್ಟ್ಗೆ ಸಂಬಂಧಿಸಿದಲ್ವಾ, ನಮ್ಮಂಥ ಅಕಲ್ಟಿಸ್ಟ್ಗಳಿಗೆ ಸ್ವಲ್ಪ ಏನಾದರೂ ದಾನ ಕೊಡಿ ಅಂದೆ. ಅವ್ರು ನಿಜವಾಗ್ಲೂ ಬಂಗಾರೆಲ್ಲ ದಾನ ತಂದು ಕೊಟ್ಬಿಟ್ರು. ನಾನಂದರೆ ನೋಡಿ, ಗುರುದಕ್ಷಿಣೆ ಅಂತಂದ್ರೆ ತೊಗೊತೀನಿ, ಬಟ್ ನಾನು ದಾನ ತೊಗೊಳ್ಳಲ್ಲ. ನಾನು ದಾನ ಕೊಡ್ತೀನಿ ಬಿಟ್ಟು ದಾನ ತೊಗೊಳ್ಳಲ್ಲ. ದಾನ ತೊಗೊಂಡ್ರೆ ನಾನು ಇದು ಮಾಡ್ಕೊಳ್ಬೇಕಾಗತ್ತೆ, ಪ್ರಾಯಶ್ಚಿತ್ತ ಗಾಯತ್ರಿ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಆಮೇಲೆ ಗುರುದಕ್ಷಿಣೆ ಅಂದ್ರೂ ಆಯಿತು ಅಂತ ಇಟ್ಟುಕೊಂಡೆ. ಇಲ್ಲಿ ಕೆಲವೊಬ್ರು ಹೇಳ್ತಾರೆ, ನಿಮ್ಮ ವೈಯಕ್ತಿಕದೆಲ್ಲ ಹೇಳಬೇಡಿ ಅಂತ. ವೈಯಕ್ತಿಕದು ಫೀಡ್ಬ್ಯಾಕ್ ಕೊಡ್ತಿದ್ದಿದ್ರೆ ನಿಮಗೆ ಅರ್ಥ ಆಗಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತ. KN ರಾವ್ ಅದನ್ನೇ ಹೇಳ್ತಾರೆ, ಯಾವತ್ತೂ ಸ್ವಲ್ಪ ಹಿಸ್ಟ್ರಿಯನ್ನು ಹೇಳಿಬಿಟ್ಟು ಆಮೇಲೆ ಇದಕ್ಕೆ ಬರಬೇಕು, ಏನು ಈಗಿನ ಟ್ರೆಂಡ್ ಏನಿದೆ ಅದಕ್ಕೆ ಬರಬೇಕು ಅಂತ. ನೋಡಿ ಚಂದ್ರಿಕಾಂಗೆ ನಾನೇನು ಮಾಡಿದೆ, ಗುರುವಾರ ಫ್ರೀ ಸರ್ವಿಸ್ ಕೊಡು ಅಂತ ಅವಳಿಗೆ ಜ್ಯೋತಿಷ್ಯ ಹೇಳ್ಕೊಟ್ನಲ್ವಾ, ಈ ಚಂದ್ರಿಕಾಂಗ್ ಜಾತ್ರ ನನ್ನ ಅಸ್ಟೆಂಟು. ಏನಾಯಿತು, ಅವಳ ಅಣ್ಣನ ಮದುವೆ ಸೆಟ್ ಆಯಿತು. ಡಿಲೇ ಆಗ್ತಿತ್ತು ಅವಳ ಅಣ್ಣನ ಮದುವೆ. ಒಂದು ಈ ತಿಂಗಳಲ್ಲೇ ಎಂಗೇಜ್ಮೆಂಟು ಆಯಿತು. ಹೇಗೆ, ಯಾಕಾಯಿತು? ಅಣ್ಣ 11ನೇ ಮನೆ, 11ನೇ ಮನೆಯಿಂದ ಗೊತ್ತಾಯ್ತಾ 7ನೇ ಮನೆ ಮದುವೆ ಆಗಬೇಕಿತ್ತಲ್ವ, ಬೇಡ 11ನೇ ಮನೆಗೆ ಸಂಬಂಧಿಸಿದಂಥ ಒಳ್ಳೆಯದಾಗಬೇಕು. 11ನೇ ಮನೆಯಿಂದ 11ನೇ ಮನೆ ತಗೊಳ್ಳಿ. ಅಧಿಪತಿ ಯಾರು? ಚಂದ್ರ. ಎಲ್ಲಿದ್ದಾನೆ? 5ನೇ ಮನೆಯಲ್ಲಿ. ಜ್ಯೋತಿಷ್ಯ ಬಂತ, ಫ್ರೀ ಜ್ಯೋತಿಷ್ಯ ಹೇಳ್ತಿದ್ದೆ ಅವ್ರ ಹತ್ರ, ಹೌದಾ? 11ನೇ ಮನೆಯಿಂದ 11ನೇ ಮನೆಯ ಅಧಿಪತಿ ಚಂದ್ರ 5ನೇ ಮನೆಯಲ್ಲಿದ್ದಾನೆ. ಕಲಿತಂಥ ವಿದ್ಯೆಯಿಂದ ಗುರುವಾರಗಳ ದಿವಸದಂದು ಫ್ರೀ ಜ್ಯೋತಿಷ್ಯ ಹೇಳಿಸಿದೆ. ಅವಳಿಗೂ ಒಳ್ಳೆಯದಾಯಿತು, ಅಣ್ಣನ ಎಂಗೇಜ್ಮೆಂಟು ಆಯಿತು. ಹೌದಾ? ಯಾವ್ಯಾವ ಥರ ಪರಿಹಾರ ಮಾಡೋಕ್ಕೆ ಬರುತ್ತೆ. ಈ ಥರ ಎಲ್ಲ ವಿಚಾರಕ್ಕೂ ನಾನು ಪರಿಹಾರ ಹೇಳ್ಕೊಡ್ತೇನೆ. ಬೇಗ ಜಾಬ್ ಸಿಗಲಿಕ್ಕೆ, ಯಾವುದೇ ದೊಡ್ಡ ರೋಗ ಇದ್ದರೆ ಯಾವ ಥರ ಮೆಡಿಸಿನನ್ನು ಕೊಡ್ಬೋದು. ಉಪ್ಪು ದಾನ ಮಾಡೋದ್ರಿಂದ, ಯಾರಿಗೆ ಮಾಡೋದ್ರಿಂದ, ಅಥವಾ ನಿಮಗೆ ಉದಾಹರಣೆಗೆ ನಿಮ್ಮ ಒಡ ಹುಟ್ಟಿದವರಿಗೆ ಯಾರೋ ತೊಂದರೆ ಇದೆ ಅಂತ ಇಟ್ಕೊಳ್ಳಿ, ಲಗ್ನ ಅಂತ ಬರುತ್ತಲ್ಲ, ಅಲ್ಲಿಂದ 11ನೇ ಮನೆ, ಅದಕ್ಕೆ ಏನು ಮಾಡಬೇಕು?
ಆ ಥರದ್ದು ಎಲ್ಲವನ್ನೂ ಹೇಳ್ಕೊಡ್ತೇನೆ. ಈ ವಿಡಿಯೋನ ನೀವು ಶೇರ್ ಮಾಡಬೇಕು. ಇದಕ್ಕೆ ನನಗೊಂದು 10,000 ವ್ಯೂಸ್ ಬಂದರೆ ನಾನು ಹೇಳ್ಕೊಡ್ತೀನಿ, ಇಲ್ಲ ಅಂತಂದರೆ ಹೇಳ್ಕೊಡಲ್ಲ. ಇದು ದೊಡ್ಡ ಸೀಕ್ರೆಟ್. ಇದು ಪ್ರತಿಯೊಂದು ದಾನಗಳಿಗೂ ವಿಶೇಷತೆ ಇದೆ. ಯಾವ ಒಂದು ಗ್ರಹಕ್ಕೆ ಯಾವ ಥರದ ಔಷಧಿ ಕೊಡ್ಬೋದು, ಯಾವ ಥರದ ಒಂದು ಧಾನ್ಯವನ್ನು ದಾನ ಮಾಡ್ಬೋದು, ಯಾವ ಥರದ ದುಡ್ಡನ್ನು ಯಾರಿಗೆ ಹೆಂಗೆ ಕೊಡ್ಬೋದು, ಫುಡ್ಡನ್ನು ಹೆಂಗೆ ಕೊಡ್ಬೋದು ಎಲ್ಲ ಹೇಳ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.